ಮಲ್ನಾಡು ಗಿಡ್ಡ ಸಂರಕ್ಷಣಾ ಕಾರ್ಯಕ್ರಮವನ್ನ ಮಾಡ್ತಾ ಇದ್ರ. ಹೌದು. ಈಗ ಅಂದ್ರೆ ಯಾರು ಬೇಕಾದ್ರೂ ಕೇಳಿದ್ರು ನೀವು ಅದನ್ನ ಜೋಡಿಗಳನ್ನು ಕೊಡೋದಕ್ಕೆ ರೆಡಿ ಇದ್ದೀರಾ ಮಲ್ನಾಡು ಗಿಡ್ಡಗಳನ್ನ. ಸೊ ಯಾವ ರೀತಿ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡಬೇಕು, ಏನ್ ಹೇಳ್ತೀರಿ, ಏನ್ ಕಂಡೀಷನ್ ಅಪ್ಲೈ ಆಗುತ್ತೆ? ಯಾರು ಬೇಕಾದರೂ ಕೇಳಿದ ತಕ್ಷಣ ನಾವು ಕೊಡಲಿಕ್ಕೆ ಆಗೋದಿಲ್ಲ ಅದನ್ನು. ಆದರೆ ನಮಗೆ ಕೊಡುವಂಥದ್ದು ಇಂಪಾರ್ಟೆಂಟ್ ಅಲ್ಲ, ನಮ್ಮ ಕರುಗಳ ಸುರಕ್ಷತೆ ಇಂಪಾರ್ಟೆಂಟ್, ಅವುಗಳ ಸಂವರ್ಧನೆ ಸಂರಕ್ಷಣೆ, ಅದನ್ನು ಉಳಿಸಬೇಕು ಬೆಳೆಸಬೇಕು ಅಂತ ಹೇಳುವ ವಿಚಾರವೇ ನಮಗೆ ಇಂಪಾರ್ಟೆಂಟ್. ಆದ್ದರಿಂದ ನಮ್ಮ ರೆಫರೆನ್ಸ್ನಲ್ಲೇ ನಾವು ಕೊಡ್ತೇವೆ ಹೊರತು ಮತ್ತೆ ಇನ್ನು ಅಪರಿಚಿತರು ಫೋನ್ ಮಾಡಿದರೆ ನಮಗೆ ಕರ್ನಾಟಕದಾದ್ಯಂತ ಈಗ ಅಭಿಯಾನ ಮಾಡಿ ಒಳ್ಳೆ ಸಂಪರ್ಕ ಇದೆ, ಅಲ್ಲಿ ನಾವು ಅವರ ಬಗ್ಗೆ ವಿಚಾರಿಸಿ ಕೊಡಬಹುದಾ ಅಂತ ಹೇಳಿ ಮತ್ತೊಂದು ಬಾಂಡಿಗೆ ಸಿಗ್ನೇಚರ್ ಮಾಡಿಸಿ ಅವರಿಗೆ ಕೊಡ್ತೇವೆ. ಯಾರು ಒಬ್ರು ಆಸಕ್ತರು ಕಾಂಟ್ಯಾಕ್ಟ್ ಮಾಡಬೇಕು ನಮಗೆ ಹೆಚ್ಚಾಗಿ ಈಗ ನನಗೆ ಈಗ ಒಂದು 2-3 ಸಾವಿರ ಜನರಿಗೆ ಕೊಟ್ಟದ್ರಿಂದ ನನಗೆ ಅಷ್ಟು ದೊಡ್ಡ ತಲೆಬಿಸಿ ಇಲ್ಲ. ನನಗೆ ರೆಫರೆನ್ಸಲ್ಲೇ ಹೋಗ್ತದೆ ಕರುಗಳೆಲ್ಲ. ಒಬ್ಬರು ತಗೊಂಡವರು ಅದರ ಉದ್ದೇಶವನ್ನು ತಿಳಿದೇ ಅವರು ತಗೊಂಡು ಸಕ್ಸಸ್ ಆಗಿರ್ತಾರೆ, ಅವರು ಇನ್ನೊಬ್ಬರನ್ನು ರೆಫರ್ ಮಾಡ್ತಾರೆ. ನಾವು ಜವಾಬ್ದಾರಿ ಅಂತ ಹೇಳಿಕೊಂಡು ಮತ್ತೆ ಅವರ ಬಗ್ಗೆ ನಮಗೆ ಚೆನ್ನಾಗಿ ಗೊತ್ತಿರೋದ್ರಿಂದ ಹೀಗೆ ಹೊಸದಾಗಿ ಫೋನ್ ಮಾಡಿದವರನ್ನು ನಾವು ಸ್ವಲ್ಪ ಆಯ್ಕೆ ಮಾಡಿ ಕೊಡುವಂಥದ್ದು. ಮತ್ತು ಕೇಳಿದ ತಕ್ಷಣ ಕೊಡುವುದಿಲ್ಲ, ಅವನ ಇಂಟ್ರೆಸ್ಟ್ ಹೇಗೆ ಉಂಟು ಅಂತ ಒಂದು 6 ತಿಂಗಳು ಒಂದು 3 ತಿಂಗಳ ಎಲ್ಲ ನಾವು ಅವನನ್ನು ಎಷ್ಟು ಸರ್ತಿ ಫೋನ್ ಮಾಡ್ತಾನೆ, ಯಾವ ರೀತಿ ಮಾತಾಡ್ತಾನೆ ಅಂತ ಅವನ ಹತ್ರ ಒಂದು ಫ್ರೆಂಡ್ಶಿಪ್ಪಿನಾಗೆ ಬೆಳೆಸಿಕೊಂಡು ಆಮೇಲೆ ಅವನಿಗೆ ಕರುಗಳು ಕೊಡೋದು. ಕೇಳಿದ ಕೂಡಲೇ ನಾವು ಕರುಗಳು ಕೊಟ್ಟದ್ದಿಲ್ಲ. ಅದನ್ನು ಮಾರಾಟ ಮಾಡುವ ಹಾಗಿಲ್ಲ, ಬೇರೆಯವರಿಗೆ ಹಸ್ತಾಂತರಿಸುವ ಹಾಗಿಲ್ಲ, ವಿನಿಮಯ ಮಾಡುವ ಹಾಗಿಲ್ಲ. ಮತ್ತು ಆಗುವುದಿಲ್ಲ ಅಂತ ಹೇಳಿದರೆ ಅಭಿಯಾನಕ್ಕೆ ರಿಟರ್ನ್ ಕೊಡಬೇಕು. ಅದನ್ನು ನಾವು ತಗೊಂಡು ಬೇರೆಯವರಿಗೆ ಅವನ ಇಷ್ಟ ಪ್ರಕಾರ ಅದನ್ನು ಇನ್ನೊಬ್ಬರಿಗೆ ಕೊಟ್ಟೆ ಅವರಿಗೆ ಕೊಟ್ಟೆ ಅಂತ ಹೇಳುವ ಹಾಗಿಲ್ಲ. ಸತ್ತು ಹೋಯಿತು ಅಂತ ಹೇಳಿದರೆ ಪೋಸ್ಟ್ ಮಾರ್ಟಮ್ ರಿಪೋರ್ಟ್ ಇರಬೇಕು, ಮಿಸ್ ಆಯಿತು ಅಂತ ಹೇಳಿದರೆ FIR ಕಾಪಿ ಇರಬೇಕು. ಇಲ್ಲದಿದ್ದರೆ 2 ಲಕ್ಷ ರೂಪಾಯಿವರೆಗಿನ ದಂಡವನ್ನು ಯಾರು ಮೂಲ ಸಾಕಿರ್ತಾನೋ ಅವನಿಗೆ ನೀಡಲಿಕ್ಕೆ ಬದ್ಧನಾಗಿರ್ತೇನೆ ಅಂತೇಳಿ. ಮತ್ತು ಅಭಿಯಾನದಲ್ಲಿ ಕರುಗಳು ಕೊಡುವುದು ಅಂತ ಹೇಳಿದರೆ ಯಾರು ಪಡ್ಕೊಂಡಿರ್ತಾನೋ ಅವನ ಕರುಗಳಲ್ಲ, ಯಾರು ಮೂಲತಃ ಸಾಕಿರ್ತಾನೆ ನೋಡಿ ಅವನಿಂದ ದತ್ತು ಕೊಡಿಸುವುದು. ಅದು ಕರುಗಳ ಓನರ್ ಯಾರು ಸಾಕಿರ್ತಾನೆ ಅವನಿಗೆ ಆಗುವುದಿಲ್ಲ ಅಂತ ಹೇಳುವ ಉದ್ದೇಶದಿಂದ ಇನ್ನೊಬ್ಬನಿಗೆ ಕೊಡುವುದು. ಆ ರೈಟ್ಸ್ ಕಂಪ್ಲೀಟ್ ಆಗಿ ಮೊದಲಿನ ಮೂಲ ಓನರ್ಗೆ ಇರ್ತದೆ ಅದರದ್ದು. ಈಗ ತುಂಬಾ ಜನರು ಯೋಚನೆ ಅಂದ್ರೆ ಹೇಗಪ್ಪ ಸಾಕೋದು ಇದನ್ನ ಹ್ಯಾಂಡಲ್ ಮಾಡೋದು ಈಸಿನಾ? ಬಹಳ ಸುಲಭದಲ್ಲಿ ಒಂದು ಲೇಬರ್ನ ಕೆಲಸವನ್ನು ಅದು ಮಾಡ್ತದೆ. ತೋಟದಲ್ಲಿರುವಂತಹ ಕಳೆಗಳನ್ನು ಅದು ಮೇಯ್ದುಕೊಂಡು ತೋಟವನ್ನು ಸ್ವಚ್ಛವಾಗಿ ಇಡ್ತದೆ. ಮತ್ತು ಇನ್ನೊಂದು ನೇಪಿಯರ್ ಆಗಲಿ, ಹಿಂಡಿ ಆಗಲಿ, ಬೂಸಗಳಾಗಲಿ ಖರ್ಚು ಹೊರಗಿನಿಂದ ದುಡ್ಡು ಕೊಟ್ಟು ತರುವಂತಹ ಅವಶ್ಯಕತೆ ಇರುವುದಿಲ್ಲ. ಜಮೀನಿನಲ್ಲೇ ಇರುವಂತಹ ಇದನ್ನು ನಾವು ಅದಕ್ಕೆ ಕೊಟ್ಟು ಅದನ್ನು ಬೆಳೆಸಲಿಕ್ಕೆ ನಮಗೆ ಸಾಧ್ಯತೆ. ಮತ್ತು ಯಥೇಚ್ಛವಾಗಿ ನಮಗೆ ಮನೆ ಬಳಕೆಗೆ ಬೇಕಾದಂತಹ ಹಾಲು, ಮೊಸರು, ಮಜ್ಜಿಗೆ, ತುಪ್ಪವನ್ನು, ಗವ್ಯೋತ್ಪನ್ನಗಳನ್ನು ಅದು ಒದಗಿಸಿಕೊಡ್ತದೆ. ಅದು ಅಳಿವಿನಂಚಿಗೆ ಹೋಗಿದೆ ಒಂದು. ಮತ್ತು ನಾನು ಸ್ವಲ್ಪ ಸಾಕಲಿಕ್ಕೆ ಆರಂಭಿಸಿದೆ. ನಾನು ಸಾಕಲಿಕ್ಕೆ ಆರಂಭಿಸುವಾಗ ಎಲ್ಲರೂ ನನಗೆ ತಂದು ಕೊಡಲಿಕ್ಕೆ ಶುರು ಮಾಡಿದರು. ಹಾಗಾದರೆ ಅದರ ಅಲಕ್ಷ್ಯತೆ ಸಮಾಜದಲ್ಲಿ ಹೇಗೆ ಉಂಟು ಅಂತೇಳಿ, ಅಂದರೆ ನಮಗೆ ಬೇಡ, ನೀವು ಕೊಂಡೋಗಿ ಸಾಕ್ತಿರೋದ್ರೆ ತಗೊಂಡೋಗಿ ಅಂತೇಳಿ ಫ್ರೀ ಕೊಡಲಿಕ್ಕೆ ಶುರು ಮಾಡಿದರು. ಅದನ್ನು ನಾನು ರೈತರಿಗೆ ಹೆಚ್ಚಿನದೆಲ್ಲ ಕಸಾಯಿಗೆ ಹೋಗುವಂಥದ್ದು ಮತ್ತು ಜನರಿಗೆ ಬೇಡಾಗಿರುವಂಥದ್ದನ್ನೆಲ್ಲ ನಾವು ಎತ್ತಿಕೊಂಡು ಬಂದು ರೈತರಿಗೆ ನೀಡಿ ಯಶಸ್ವಿಯಾಗಿ ಮಾಡಿಕೊಂಡು ಬಂದಿದ್ದೇವೆ. ಅನುಮಾನ ಹೈನುಗಾರಿಕೆ ಲಾಭದಾಯಕನಾ? ಸೊ ನೀವೀಗ ಆ ಉದ್ಯಮದಲ್ಲಿ ಇರೋದ್ರಿಂದ ಲಾಭದಾಯಕನಾ? ಮಂತ್ಲಿಗೆ ಎಷ್ಟು ಅರ್ನ್ ಮಾಡ್ಬೋದು ಕರೆಕ್ಟ್ ಆಗಿ? ಹಾಲು ಮಾರಾಟ ಮಾಡಿ ಜೀವನ ಮಾಡಿ ಅಂತ ನಮ್ಮ ಹಿರಿಯರು ಕೃಷಿಯಲ್ಲಿ ತೋರಿಸಿಕೊಡ್ಲಿಲ್ಲ ಮತ್ತು ಹೇಳಲಿಲ್ಲ. ನಮ್ಮ ಹಿರಿಯರು ಏನು ಮಾಡಿದ್ದಾರೆ ಅಂತೇಳಿ ದನ ಹಸು ಕರುಗಳನ್ನು ಸಾಕಿ ಮನೆಗೆ ಬೇಕಾದಂತಹ ಗವ್ಯೋತ್ಪನ್ನಗಳು, ಕೃಷಿಗೆ ಬೇಕಾದಂತಹ ಗೊಬ್ಬರಗಳನ್ನು ಬಳಸಿಕೊಳ್ಳಿ, ಆ ಕೃಷಿಯಿಂದ ಉತ್ಪಾದನೆಯನ್ನು ಮಾಡಿ ಕೃಷಿಯಿಂದ ಆದಾಯವನ್ನು ಪಡೆದುಕೊಳ್ಳಿ ಅಂತ ಹೇಳಿದ್ದಾರೆ. ಹಾಲು ಮಾರಾಟ ಮಾಡಿ ದುಡ್ಡು ಮಾಡುವಂಥದ್ದು ಸೋಮಾರಿಯನ್ನಾಗಿ ಮಾಡ್ತದೆ ಜನರನ್ನು. ಇತರ ಕೃಷಿ ಮಧ್ಯಾಹ್ನವರೆಗೆ ಅವನಿಗೆ ಬೆಳಗಿನ ಕೆಲಸಗಳು ದನದ್ದು, ಸಂಜೆ ನಂತರ ಸಂಜೆಯ ಕೆಲಸಗಳು. ಕೃಷಿಯ ಭೂಮಿಯಲ್ಲಿ ಅಕ್ಕಿ, ರಾಗಿ, ಗೋಧಿ ಬೆಳೆಗಳನ್ನು ಬೆಳೆಯುವುದು ಎಷ್ಟು ಹೊತ್ತಿಗೆ, ನಾಡಿಗೆ ಅನ್ನ ನೀಡುವುದು ಎಷ್ಟು ಹೊತ್ತಿಗೆ. ರೈತ ಬರೀ ಹೈನುಗಾರಿಕೆಯನ್ನು ಮಾಡಿಕೊಂಡು ಕೂತ್ಕೊಂಡ್ರೆ ಅದು ಕೃಷಿಗೆ ಅಷ್ಟು ಪೂರಕ ಅಲ್ಲ. ರೈತನ ಭೂಮಿಯನ್ನು ನೇಪಿಯರ್ ಬೆಳೆದು ಹಾಳು ಮಾಡ್ತಾ ಇದ್ದಾನೆ. 1 ಎಕರೆ ಈಗ ಕೃಷಿಗೆ ಆಹಾರಕ್ಕಾಗಿ ಯುದ್ಧ ಆಗುವಂತಹ ಸಂದರ್ಭ ಬಂದೋದಾಗಿದೆ. ಆದ್ದರಿಂದ ನಾವು ಆಹಾರ ಬೆಳೆಗಳನ್ನು ಬಿಟ್ಟು ನಾವು ಈ ನೇಪಿಯರ್ಗಳನ್ನು ಭೂಮಿಯನ್ನು ಪಾಳು ಬೀಳುವಂಥದ್ದು ಎಲ್ಲ ಅಷ್ಟು ಸೂಕ್ತ ಅಲ್ಲ ಅಂತ ನಮ್ಮ ಅಕ್ಷಯ್ ಆಳ್ವ ಅಂತೇಳಿ ಮಲೆನಾಡು ಗಿಡ್ಡ ಸಂರಕ್ಷಣೆ ಮತ್ತು ಸಂವರ್ಧನಾ ಅಭಿಯಾನದ ಸಂಘಟಕ.